ಅಹಿಲ್ಯಾದೇವಿ ಹೋಳ್ಕರರವರ ಜಿಲ್ಲಾ ಮಟ್ಟದ 300ನೇ ಜಯಂತ್ಯೋತ್ಸವ. ಬೀದರ್ ಜಿಲ್ಲೆಯ ಔರದ್ ಪಟ್ಟಣದ ಹೊರವಲಯದ ಬಂಜಾರ ಭವನದಲ್ಲಿ ರಾಜಮಾತಾ ಪುಣ್ಯಶ್ಲೋಕ ಅಹಿಲ್ಯಾದೇವಿ ಹೋಳ್ಕರರವರ ಜಿಲ್ಲಾ ಮಟ್ಟದ 300ನೇ ಜಯಂತ್ಯೋತ್ಸವ ನಿಮಿತ್ತ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಹಿಂದೂ ಹೃದಯ ಸಾಮ್ರಾಟ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಈಶ್ವರ್ ಸಿಂಗ್ ಠಾಕೂರ್, ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೂ ಅನೇಕ ಧಾರ್ಮಿಕ ಕ್ಷೇತ್ರಗಳು ಪುನಃ ನಿರ್ಮಾಣ ಮಾಡಿರುವ ಕೀರ್ತಿ ಅಹಿಲ್ಯಾಬಾಯಿ ಹೋಳ್ಕರ ಅವರಿಗೆ ಸಲ್ಲುತ್ತದೆ. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ, ವಿಶೇಷ ಉಪನ್ಯಾಸಕರಾಗಿ ಮಹಾರಾಷ್ಟ್ರದ ಶಿರಪುರ ಜಿಲ್ಲೆಯ ಸುಜಾತಾ ಸಾಗರ, ರಾಮ್ಜಿ ಪಂಡಾರೆ ಹಾಗೂ ಅನೇಕ ಜಿಲ್ಲೆಯ ಮುಖಂಡರು, ಸಮಾಜದ ನಾಯಕರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಬಾಲಾಜಿರಾವ ನಾಯಕ ಬೋಂತಿ, ಮಾಳಪ್ಪ ಅಡಸಾರಿ, ಕೋಂಡಿಬಾ ಪಾಂಡ್ರೆ, ಅಂಗದರಾವ್ ಸಿಂಗಾಡಿ, ರಾಜು ಕುಮಾರ್ ನಾಯಕ್ ಕರಂಜಿ, ಬಾಲಾಜಿ ಅಮರವಾಡಿ ಹಾಗೂ ಅನೇಕ ಗುಂಡ ಹಾಗೂ ಹಟ್ಕಾರ್ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಅದಕ್ಕೋಸ್ಕರ ಈಗಾಗಲೇ ಅತಿಥಿಗಳು ಯಾರು ಬರ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಕೆಎಸ್ ಈಶ್ವರಪ್ಪ ಜಿ ಅವರು, ಹಿಂದಿನ ಉಪಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಇನ್ನೋರ್ವ ಕೇಂದ್ರದ ರಾಜ್ಯದ ಹಿರಿಯರಾದಂಥ ಎಚ್ಎಂ ರೇವಣ್ಣ ಸಾಹೇಬರು, ಅದೇ ರೀತಿ ಈಗಾಗಲೇ ಈ ಹೋಳ್ಕರ್ ಪರಿವಾರಕ್ಕೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾರೆ. ಅಂದರೆ ಈಗ ಹೋಳ್ಕರ್ ರಾಜ್ಯಕ್ಕೆ ಇವತ್ತಿನ ಉತ್ತರಾಧಿಕಾರಿ ಅಂತೇಳಿ ನಮ್ಮ ಭೂಷಣ್ ಸಿಂಗ್ ಜಿ ಹೋಳ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ, ಅಂದರೆ ಆ ವಂಶದ ರಾಜರು ಏನು ವಂಶಸ್ಥರು ಬರ್ತಾ ಇದ್ದಾರೆ, ಅದು ಒಂದು ವಿಶೇಷವಾದಂಥ ಸಂಗತಿ ಇದೆ. ಮತ್ತು ಅವರ ಇತಿಹಾಸವನ್ನು ಹೇಳಲಿಕ್ಕೆ ಸುಜಾತಾ ತಾಯಿ ಪಾಂಡ್ರೆ ಅವರು, ಸೋಲಾಪುರದಿಂದ ಸುಜಾತಾ ತಾಯಿ ಪಾಂಡ್ರೆ ಅವರು ಅವರ ಸಂಪೂರ್ಣ ಇತಿಹಾಸವನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಸುಮಿತ್ರಾವ್ಜಿ ಲೋಖಂಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ಥಳೀಯವಾಗಿ ಎಲ್ಲ ಪ್ರಮುಖರನ್ನ, ಎಲ್ಲ ರಾಜಕೀಯ ಮುಖಂಡರನ್ನ ಆಹ್ವಾನವನ್ನು ನಾವು ಕೊಡ್ತಾ ಇದ್ದೇವೆ. ಒಟ್ಟಾರೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಬೊಮ್ಮಗಳ್ಳೇಶ್ವರ ವೃತ್ತ ಏನಿದೆ, ಬೀದರ್ನ ಬೊಮ್ಮಗಳ್ಳೇಶ್ವರ ವೃತ್ತ ಏನಿದೆ, ಆ ವೃತ್ತದಿಂದ ಭವ್ಯವಾದಂಥ ಶೋಭಾಯಾತ್ರೆ ನಡೀತದೆ. ಅದರಲ್ಲಿ ಕುದುರೆ ಮೇಲೆ ಪುಣ್ಯಶ್ಲೋಕ ಮಾತೋಶ್ರೀ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿರೂಪ, ರಥ, ಡೊಳ್ಳು, ವಿಶೇಷವಾಗಿ ವಿಜೃಂಭಣೆಯ ಒಂದು ಮೆರವಣಿಗೆ ಅಲ್ಲಿಂದ 10 ಗಂಟೆಗೆ ಆರಂಭ ಆಗ್ತದೆ. ಆ ನಂತರ 1 ಗಂಟೆಗೆ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬೀದರ್ದ ಭವ್ಯವಾದಂತಹ ಸಮಾರಂಭ ಆಯೋಜನೆ ಆಗಲಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿನ ಸಲುವಾಗಿ ಇವತ್ತು ನಮ್ಮ ಸಮಿತಿ ಎಲ್ಲ ಪ್ರಮುಖರು ನಾವು ಜಿಲ್ಲೆಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಒಂದು ಆತ್ಮಕರಿಗೆ ಅವ್ರ ಮಗನೇ ಆಕ್ಸಿಡೆಂಟ್ ಮಾಡಿ ತೀರ್ತು, ಅದು ಸತ್ತೋಗ್ಯದ, ಅದಕ್ಕೆ ಯಾರು ನ್ಯಾಯ ಕೊಡ್ಬೇಕಂತ ಅಲ್ಲಿ ಇಲ್ಲಿ ಗುಂಪು ನಡೆಯಾಗ ಅವ್ರದ್ದು ಏನೇ ಇರ್ತಾರಲ್ಲ, ಎಲ್ಲೆಲ್ಲಿ ಏನೇನು ನಡೆದ ಅಂತ ಇಂಟೆಲಿಜೆನ್ಸಿ ಅವ್ರಿಗೆ ಕರೆದು ಕೇಳಿದಾಗ ಯಾಕಪ್ಪ ಏನಾಗಿದೆ ಅಂದಾಗ ಹಿಂಗ ರಸ್ತೆದಾಗ ಹೋಗೋ ಟೈಮ್ನಾಗ ನಿಮ್ಮ ಮಗನೇ ಒಂದು ಆಕಳು ಕೋರು ನಿಂದಾಗ ಅದಕ್ಕೆ ಆಕ್ಸಿಡೆಂಟ್ ಮಾಡಿ ಕರು ಸತ್ತಿದೆ, ಅದಕ್ಕೆ ನ್ಯಾಯ ಅವ್ರು ಕೊಡ್ತಾರೇನೋ ಅಂತ ಜನ ಮಾತಾಡ್ತಾ ಇದ್ದಾರೆ. ಕೊನೆಗೆ ಅವರೊಂದು ಆದೇಶ ಮಾಡ್ತಾರ, ಎಲ್ಲಿ ಆಕಳು ಕರಿಗೆ ಆಕ್ಸಿಡೆಂಟ್ ಆಗಿದೆ ನನ್ನ ಮಗನಿಗೆ ಅಲ್ಲೇ ಒಂದು ಕೈಕಾಲು ಕಟ್ಟಿ ಅವನಿಗೆ ಆಕ್ಸಿಡೆಂಟ್ ಮಾಡಿರಿ ಅಂತ ಆದೇಶ ಮಾಡ್ತಾರೆ. ಅಂದ್ರೆ ಹಿಂದ್ಗಡೆ ಹೋಗಿ ಜನ ಅವರಿಗೆಲ್ಲ ಇದನ್ನ ಬೇಡ, ಅವ್ರಿಗೆ ಕ್ಷಮಿಸ್ಲಿ ಅಂತ ಬಿಟ್ಕೋತಾರೆ. ಆಮತ್ ಬೇರೆ ಅಂದ್ರೆ ತನ್ನ ಮಗನಿಗೆ ಭೀ ಒಂದು ಜಾಗ ಸಜಾ ಕೊಡೋದು ಬಂತು ಅಂದ್ರೆ ಅವ್ರು ಹಿಂದ ಮುಂದೆ ನೋಡಿಲ್ಲ. ಅವ್ರ ಗಂಡು ತೀರ್ಕೊಂಡ ಮೇಲೆ ಆ ರಾಜವಿಗೆಯನ್ನ ಎಷ್ಟು ಸುತ್ತವಾಗಿ ಆಳಿದ್ರು ಅಂದ್ರೆ ಬಡವರಿಗೆ. ನಾನು ಅವರೆಲ್ಲ ಇಂದೂವರೆಗೆಲ್ಲ ಹೋಗಿ ನೋಡಿ ಬಂದೀನಿ. ಈ ನೇಕಾರರಿಗೆ, ಬಡವರಿಗೆ ಕೆಲಸ ಮಾಡಕ್ಕೆ ಅವ್ರಿಗೇನು ಕೆಲಸ ಇಲ್ಲ ಅಂದ್ರೆ ಗಂಡು ಸತ್ತವರಿಗೆ ಈ ಸತಿ ಆಗಮನ ಪದ್ಧತಿ ಇತ್ತು, ಗಂಡು ಸತ್ತ ಹೆಂಡತಿ ಮೀಸ ಇದ್ದಿದ್ರು. ಇವ್ರದ್ದು ಅಂತ ಪರಿಸ್ಥಿತಿ ಬಂದಾಗ, ಇವ್ರ ಮನೆಯವ್ರು ಸತ್ತಾಗ ಇವ್ರ ಮಾವ ಇಲ್ಲ ಬೇಡ, ಈ ದೇಶ ಆಳ್ಬೇಕಾಗಿದೆ, ರಾಜ್ಯ ಆಳ್ಬೇಕಾಗಿದೆ, ನೀನು ಸೈಬೇಡ ಅಂತ ಅವ್ರಿಗೆ ಉಳಿಸ್ಕೋತಾರ. ಕೊನೆಗಾಗಿ ಎಲ್ಲಾ ಗಂಡು ಸತ್ತವರಿಗೆಲ್ಲ ತಗೊಂಡು ಬಂದು ಅವ್ರಿಗೆ ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಇಂದೋರ್ನಲ್ಲಿ ಇಡೀ ದೇಶದಲ್ಲೇ ಮಾಡೆಲ್ ಆಗಿ ಮಾಡಿದಂತ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ.
ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.